ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜಗತ್ತು ವಿತ್ ರೆಬಲ್ ಗರ್ಲ್ ಯೂಟ್ಯೂಬ್ ಚಾನಲ್. ಏನಪ್ಪ ಇಲ್ಲಿ ಅಂತಂದರೆ ನಮ್ಮಮ್ಮ ದಂಡಿನ ಮಾರಮ್ಮನಿಗೆ ಮಡ್ಲಕ್ಕಿ ಕೊಡ್ತೀನಿ ಅಂತ ಅರಸ್ಕೊಂಡಿದ್ದಂತೆ. ಯಾವಾಗಪ್ಪ ಅಂದರೆ ನಾವು ಮನೆ ಕಟ್ಟಿಸ್ಬೇಕಾದ್ರೆ. ಸೊ ಮನೆಯೆಲ್ಲ ಫಿನಿಶ್ ಆಯಿತು, ಎಲ್ಲ ಆಯಿತು. ಸೊ ಅದಕ್ಕೆ ಆರ್ಕೆ ಪೂರೈಸೋಕ್ಕೋಸ್ಕರ ಬಂದಿದ್ದೀವಿ. ಸೊ ಅದಕ್ಕೆ ಮಡ್ಲಕ್ಕಿ ಸಾಮಾನು ಏನೇನು ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡಿ ನೆಕ್ಸ್ಟು ಈಗ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಮಡ್ಲಕ್ಕಿಗೆ ಸ್ಯಾರಿ, ಬೆಲ್ಲ, ಅಕ್ಕಿ, ಡ್ರೈ ಫ್ರೂಟ್ಸು, ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು ಎಲ್ಲನೂ ಕೂಡ ಒಂದು ಸೈಡ್ ಅರೇಂಜ್ ಮಾಡ್ಕೋತಾ ಇದ್ದೀವಿ. ನೋಡಿ ಹೇಗೆ ಅಂತಂದ್ಬಿಟ್ಟು. ಇಲ್ಲಿ ನಾವು ಬರಬೇಕಾದ್ರೆ ತಟ್ಟೆ ಥರದನ್ನ ಮರ್ತಿದ್ವಿ. ಸೊ ಅದಕ್ಕೋಸ್ಕರ ಅಡಿಕೆ ತಟ್ಟೆನೇ ಸಿಗುತ್ತಲ್ಲ ಅದನ್ನು ತೊಗೊಂಡಿದ್ವಿ. ಕೆಲವೊಬ್ಬರು ಸಿಂಪಲ್ಲಾಗಿ ಅದೇ ಮೇಲೆ ಇಟ್ಬಿಡ್ತಾರೆ, ಅಕ್ಕಿ ಮೇಲೆ ಬೆಲ್ಲ ಎಲ್ಲ ಇಟ್ಬಿಟ್ಟು ಅದೇ ಥರ ಕೊಡ್ತಾರೆ. ಬಟ್ ನಮ್ಮಮ್ಮ ಬ್ಲೌಸ್ ಪೀಸ್ಗೆ ಎಲ್ಲನೂ ಹಾಕಿ ಕಟ್ಟಬೇಕು ಅಂತ ಹೇಳ್ತು. ಸೊ ಅದಕ್ಕೋಸ್ಕರ ಅಕ್ಕಿ ಇಟ್ಬಿಟ್ಟು ಬೆಲ್ಲ ಇಟ್ಬಿಟ್ಟು ಏನೇನು ತಂದಿದ್ವಿ ಆ ಸಾಮಾನೆಲ್ಲ ಇಟ್ಟು ಅದನ್ನು ಕಟ್ಟಬೇಕಂತೆ. ಬ್ಲೌಸಲ್ಲಿ ಕಟ್ಟಿಬಿಟ್ಟು ಆಮೇಲಿಂದ ದೇವ್ರಿಗೆ ಕೊಡಬೇಕಂತೆ. ನೋಡಿ ಕಡೆ ಹೇಗೆ ಕೊಡ್ತೀರಾ ಮಡ್ಲಕ್ಕಿನ ದೇವರಿಗೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಒಬ್ಬೊಬ್ಬರು ಕಡೆ ಒಂದೊಂದು ಥರ ಸಂಪ್ರದಾಯ ಇರುತ್ತೆ. ನಮ್ಮ ಕಡೆ ಈ ರೀತಿ ಇದೆ. ಸೊ ಅದನ್ನು ಫಾಲೋ ಅಪ್ ಮಾಡ್ತಾಯಿದ್ವಿ. ನಮ್ಮ ಅಮ್ಮ ಗೈಡ್ ಮಾಡ್ತಾಯಿದ್ದಾರೆ ಏನೇನು ಅಂತ, ಅದನ್ನು ಫಾಲೋ ಅಪ್ ಮಾಡ್ತಾಯಿದ್ದೀವಿ. ಮಳವಳ್ಳಿ ಅಂತ ಬಂದಾಗ ದಂಡಿನ ಮಾರಮ್ಮ ಒಂದು ಲೋಕಲ್ ದೇವರಾಗಿರ್ತಾರೆ. ಸೊ ಅಲ್ಲಿನ ಲೋಕಲ್ ಪೀಪಲ್ಸ್ಗಳಿಗೆ ಒಂದು ನಂಬಿಕೆ, ಇಲ್ಲಿ ಏನೇ ಬೇಡ್ಕೊಂಡ್ರೂ ಆಗುತ್ತೆ ಅನ್ನೋದು. ಸೊ ಅದು ಬಿಲೀವ್ ನಮಗೂ ಇದೆ. ಸೊ ಅದಕ್ಕೋಸ್ಕರ ನಾವೇನೇ ಅಂದ್ಕೊಂಡ್ರು ಅದಾಗಿರೋದ್ರಿಂದ ಆರ್ಕೆ ತೀರಿಸ್ತಾ ಇದ್ದೀವಿ. ಆ ದೇವರ ಅಲಂಕಾರ ಮಾಡಿರೋದಂತೂ ನೋಡ್ತಾ ಇದ್ದರೆ ಮಾತ್ರ ಅಲ್ಲೇ ಕಳೆದೊಯ್ತೀವಿ. ತುಂಬ ಚೆನ್ನಾಗಿತ್ತು. ಪೀಸ್ಫುಲ್ ಪ್ಲೇಸು. ಈ ಟೆಂಪಲ್ ಅಂದಾಗ ನಮಗೆ ಮೇಯ್ನ್ ನಾವು ಟೆಂಪಲ್ ಹೋಗೋದೇ ಪೀಸ್ಫುಲ್ನೆಸ್ಗೋಸ್ಕರ. ಸೊ ಅಲ್ಲಿ ಹೋಗಿ ಒಂದು 10 ಮಿನಿಟ್ಸ್, ಹಾಫ್ ಆನ್ ಅವರ್ ಸ್ಪೆಂಡ್ ಮಾಡಿದ್ರೆ ಮೈಂಡ್ ಅಂತೂ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ನಮಗೂ ಕೂಡ ಅದೇ ಆಗಿದ್ದು. ಫುಲ್ ಹೋಗಿ ಟೆಂಪಲೆಲ್ಲ ವಿಸಿಟ್ ಮಾಡಿಕೊಂಡು ಬಂದು ನೋಡಿ ಈಗ ಏನು ಮಾಡ್ತಾಯಿದ್ದಾರೆ ಅಂತ ಪೂಜೆ ಎಲ್ಲ ಮಾಡಿ ನೆಕ್ಸ್ಟು ನಮಗೆ ಪ್ರಸಾದ ಅಂತ ಅಂದ್ಬಿಟ್ಟು ನಾರ್ಮಲಾಗಿ ಅರಿಶಿನ, ಕುಂಕುಮ, ಹೂವು ಮತ್ತು ಬಳೆ ಕೊಟ್ಟಿರ್ತಾರೆ. ದೆನ್ ಅಲ್ಲೇ ಪೂಜೆ ಕೆಲವೊಬ್ಬರು ಏನಂತ ಅರ್ಸ್ಕೊಂಡಿರ್ತಾರೆ, 2 ಕಾಲು ಬೇಟೆ, 4 ಕಾಲು ಬೇಟೆ ಅಂತ ಅಂದ್ಬಿಟ್ಟು ಅರ್ಸ್ಕೊಂಡಿರ್ತಾರೆ. ನಮ್ಮಮ್ಮ 2 ಕಾಲು ಬೇಟೆ ಕೊಡ್ತೀನಿ ಅಂತ ಅರ್ಸ್ಕೊಂಡಿತ್ತು. ಸೊ ನಾವು ಅಲ್ಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಜಸ್ಟ್ ಅಲ್ಲಿ ತೀರ್ಥ ಹಾಕಿಸ್ಕೊಂಡು ಅಲ್ಲೇ ಕೋಳಿ ತಗೊಂಡು ಕಟ್ ಮಾಡಿಸ್ಕೊಂಡು ಬಂದು ಮನೇಲಿ ಅಡುಗೆ ಮಾಡಿ ದೇವ್ರ ಫೋಟೋಗೆ ಇದು ಪ್ರಸಾದ ಇದು ಮಾಡಿದ್ವಿ, ನೈವೇದ್ಯ ಮಾಡಿದ್ವಿ. ಇದು ಈಗ ತೋರಿಸ್ತಾ ಇರೋದು ಕ್ಲಿಪ್ಪಿಂಗ್ಸ್ ಬಂದ್ಬಿಟ್ಟು ಉದ್ಭವ ಮೂರ್ತಿ ಅಂತೆ. ಫಸ್ಟು ದಂಡಿನ ಮಾರಮ್ಮ ಉದ್ಭವ ಆಗಿದ್ದಿಲ್ಲಿ. ನೆಕ್ಸ್ಟು ದೇವಸ್ಥಾನ ಪಕ್ಕದಲ್ಲೇ ದೇವಸ್ಥಾನನ ನಿರ್ಮಾಣ ಮಾಡಿದ್ದು ನೋಡಿ ಇಲ್ಲಿ. ನೆಕ್ಸ್ಟು ಇದು ಪ್ರಸಾದ ಇದು ಮಾಡಿರೋವಂಥದ್ದು, ಅಕ್ಷಯ ಪಾತ್ರೆಗೆ ಎಡೆ ಹಾಕಿ ಪ್ರಸಾದ ಮಾಡಿ ನೈವೇದ್ಯ ಮಾಡಿರುವಂಥದ್ದು. ಅವತ್ತಿನ ಪೂಜೆ ಹಿಂಗಾಯಿತು. ಸೊ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.